ವಿದ್ಯಾ ಬಸ್ ಎಷ್ಟೊತ್ತಿಗೆ ಅಂತ ನೋಡ್ಕೊಂಬಾರ. ಬಂದಾಗ ಬರ್ಲಿ ಬಿಡಿಯಪ್ಪ, ಅಷ್ಟೊತ್ತಾದ್ರೂ ಸುಂದ್ರಿ ನಮ್ಮ ಜೊತೆಗಿರ್ತಾಳೆ. ತಲೆ ಅಕ್ಕ ನೂರಕ್ಕೆ ಕಳಿಸ್ಕೊಡುವಾಗ ತಮ್ಮನ ಹೃದಯದಲ್ಲಿ ಪ್ರೀತಿ ಉಕ್ಕರಿತಿದೆ ಅಲ್ವಾ? ಪ್ರೀತಿ ಯಾವಾಗ್ಲೂ ಇತ್ತು ಕಣೆ, ಆದ್ರೆ ಇವತ್ತು ಸ್ವಲ್ಪ ಜಾಸ್ತಿ ಆಗ್ತಿದೆ. ಹುಣ್ಣಿಮೆ ದಿವಸ ಕಡಲುಕ್ಕತ್ತಲ್ಲ ಹಾಗೆ. ತಲರ್ಟೆ ಬಾರೋ ನೋಡ್ಕೊಂಬರೋಣ. ಅಂತೂ ಹೊರಟ್ಬಿಟ್ಯಾ? ಬಿಡುಗಡೆ ಯಾರಿಂದ? ದೇವಸ್ಥಾನದಿಂದ, ಊರಿಂದ, ಅವಳಿಂದ. ತಪ್ಪು ನಿನ್ ಮಾತು ತಪ್ಪು. ಯಾಕೆ ಅವಳಿಂದ ದೂರ ಹೋಗ್ಬೇಕು ಅಂತಿದ್ಯಾ? ದುಷ್ಟ್ರು ಕಂಡ್ರೆ ದೂರ ಇರು ಅಂತ ಕೇಳಿಲ್ವಾ? ನಾವಲ್ಲ ದುಷ್ಟ್ರ? ನೀನಲ್ವೋ, ನಿನ್ ಪ್ರೀತಿ ಪಾತ್ರಳಾದವಳು ದುಷ್ಟೆ. ಆ ತಾಯಿ ನಿಂಗೆ ಒಳ್ಳೆ ಬುದ್ಧಿ ಕೊಡ್ಬೇಕು. ಇರೋ ಬಾಳೆಹಣ್ಣು ತರ್ತೀನಿ, ದಾರಿಯಲ್ಲಿ ಹೊಸವಾಗುತ್ತೆ. ಹೋಗ್ಬೇಡ. ಇಲ್ಲೇ ಉಳ್ಕೋ. ಯಾವ ಪುರುಷಾರ್ಥಕ್ಕೆ? ನಿನ್ನ ಅವಶ್ಯಕತೆ ಇದೆ ಈ ಊರಿಗೆ. ಹಾಗಂತ ಯಾರು ಹೇಳಿದ್ದು? ವಿರೂಪಾಕ್ಷ ಶಾಸ್ತ್ರಿಗಳ? ಸಾಧ್ಯನೇ ಇಲ್ಲ. ಯಾಕಂದ್ರೆ ಪಟ್ಟಣದಲ್ಲಿ ಅವರೇ ಕೆಲಸ ಕೊಡ್ಸಿರೋದು. ಇನ್ನು ನಮ್ಮಪ್ಪನ ಅವರೇ ಬಸ್ ಸ್ಟ್ಯಾಂಡಿಗೆ ಬಿಟ್ಟು ಹೋಗಕ್ಕೆ ಬಂದಿದ್ದಾರೆ. ನಮ್ಮಮ್ಮನೂ ಒಪ್ಪಿದ್ದಾರೆ, ಅಜ್ಜಿನೂ ಸಂತೋಷವಾಗಿದ್ದಾರೆ, ವಿದ್ಯಾನೂ ಆಗ್ಲಿ ಅಂದಾಯ್ತು. ಇನ್ಯಾಕಿರ್ಬೇಕು ನಾನಿಲ್ಲಿ? ನನಗೋಸ್ಕರ ಇರು. ನಿಮಗೆ ನಿಮ್ಮ ಮನೆ, ನಿಮ್ಮ ಯಜಮಾನ್ರು, ನಿಮ್ಮ ತಲಹರಟೆ ಮಗಳು, ಅದೇ ಕೆನ್ನೆ ಮೇಲೆ ರಕ್ತ ಬರ್ಸಿದ್ಲಲ್ಲ, ಜೊತೆನಲ್ಲಿ ಹಣತೆ ವ್ಯಾಪಾರ ಬೇರೆ, ಸಾಕಷ್ಟಿದೆ. ಇದ್ರ ಜೊತೆಗೆ ನಾನು ಬೇರೆನಾ? ಕಷ್ಟ ಆಗತ್ತೆ ನಿಮಗೆ. ಕಷ್ಟ ಆದರೂ ಪರವಾಗಿಲ್ಲ, ಇರು. ಯಾಕೆ ನನ್ನ ಮೇಲೆ ಇಷ್ಟೊಂದು ಒಲವು ನಿಮಗೆ? ಕೆಲವು ಮಕ್ಕಳೇ ಹಾಗೆ, ವಿನಾಕಾರಣ ಇಷ್ಟ ಆಗ್ತಾರೆ. ಅವ್ರು ದೂರ ಹೋಗ್ತೀನಿ ಅಂದರೆ ತುಂಬ ನೋವಾಗತ್ತೆ. ಸರಿ, ಹಾಗಾದರೆ ಒಂದು ಕೆಲಸ ಮಾಡಿ, ನೀವು ನನ್ನ ಜೊತೆ ಬಂದ್ಬಿಡಿ. ಯಾಕೆ? ನಿಮ್ಮ ಯಜಮಾನ್ರು ಒಪ್ಪಲ್ವಾ? ನನ್ನ ಯಜಮಾನ್ರು ನನ್ನ ಇಷ್ಟಕ್ಕೆ ವಿರುದ್ಧವಾಗಿ ಯಾವತ್ತೂ ನಡ್ಕೊಳ್ಳಲ್ಲ. ಮತ್ತೆ ಬಂದ್ಬಿಡಿ. ಇಲ್ಲಿ ಇನ್ನು 65 ದಿನಕ್ಕೆ ಉತ್ಸವ ಇದೆ. ವ್ಯಾಪಾರ ಜೋರಾಗಿರುತ್ತೆ, ದುಡ್ಡು ಮಾಡ್ಬೇಕು ನೀವು. ದ್ರವ್ಯದ ದುರಾಸೆ ಇಲ್ಲ ನನಗೆ. ಹಾಗಾದರೆ ಬನ್ನಿ. ನಿನ್ನ ಉಪಸ್ಥಿತಿ ಇಲ್ಲದೆ ಉತ್ಸವ ಅಸಾಧ್ಯ. ಅದ್ಯಾರೋ ಅಜ್ಜಿ ಹೇಳ್ತಿದ್ರಂತೆ, ತನ್ನ ಕೋಳಿ ಕೂಗಿದ್ರೇನೆ ಬೆಳಕು ಹರಿಯೋದು ಅಂತ. ಹಾಗಾಯ್ತು ನಿಮ್ಮ ಕತೆ. ಯಾರು ಇಲ್ಲದೆ ಇದ್ರೂ ಉತ್ಸವ ನಡೆಯುತ್ತೆ. ಈ ಉತ್ಸವದಲ್ಲಿ ನೀನು ಇರಲೇಬೇಕು. ಜಪ್ಪಾಯ ಅಂದ್ರೂ ನಾನು ಇರಲ್ಲ.